ಅತ್ತೆ ಅತ್ತೆ ಏನ್ ಮಾಡ್ತಿದ್ದೀರಾ ಅತ್ತೆ? ಬನ್ನಿ ಇಲ್ಲ ಒಂಚೂರು. ಯಾಕಮ್ಮ ಗೀತಾ? ಏನಾಯ್ತು ಅತ್ತೆ? ಏನು ಇಲ್ಲ ಕಣತ್ತೆ. ಅತ್ತಾಗಿ ಹೋಗೋಣ ಊರಿಗೆ, ನಮ್ಮ ಅಣ್ಣ ಬೇರೆ ಫೋನ್ ಮಾಡಿತ್ತು ಕಣತ್ತೆ. ಬೇಗ ಬರ್ರಮ್ಮ, ಏನ್ ಮಾಡ್ತಿರ್ತೀರಾ? ಒಂದೆರಡು ದಿನ ಮುಂಚೆ ಬಂದು ಏನಾರ ಒಂಚೂರು ಕೆಲಸ ಮಾಡಕ್ಕಾಗಲ್ವಾ ಅಂತ ಹೇಳಿ ಫೋನ್ ಮಾಡಿತ್ತು. ಅದಕ್ಕೆ ಹೋಗೋಣ ಏನು ಅಂತ ಕೇಳೋಣ ಅಂತ ಬಂದೆ ಕಣತ್ತೆ. ಇನ್ನೇನ್ ಮಾಡ್ತೀವಿ, ಹೋಗಮ್ಮ. ತವ್ರ ಮನೇಲಿ ಫಂಕ್ಷನ್ ಅದು ಇದು ಏನೋ ಪ್ರೋಗ್ರಾಮ್ ಇದ್ದಾಗ ಮನೆ ಮಕ್ಕಳಾದಾರೋ ಮಗಳಾದಾರೋ ಹೋದ್ರೆ ಮುಂದೆ ನಿಂತ್ಕೊಂಡು ಮಾಡ್ದ ಹೋದ್ರೆ ಇನ್ಯಾರು ಹೋಗಿ ಮಾಡ್ತಾರೆ? ಹೋಗಿ, ನಾನೇನ್ ಬೇಡ ಅಂತಿದ್ದೀನ ನಿನ್ನ. ನಿನ್ ಗಂಡೋಗಿ ಹೇಳ್ಬಿಟ್ಟು ಹೋಗಿ ಇವತ್ತೇ. ಕಣತ್ತೆ. ಅತ್ತಾಗಿ ಇನ್ನೇನ್ ಪಾಪನು 12 ಗಂಟೆ ಬರ್ತಾನೆ ಸ್ಕೂಲ್ ಮುಗಿಸ್ಕೊಂಡು. ಅದಕ್ಕೆ ಅತ್ತಾಗಿ ಹೋಗೋಣ ಏನು ಅಂತ ಕೇಳ್ದೆ ಕಣತ್ತೆ ನಿನ್ನ. ಆಮೇಲೆ ನೋಡು, ಅಣ್ಣ ಮನೆ ಫಂಕ್ಷನ್ ಬಿಟ್ಟು ಅತ್ತೆ ಕೇಳ್ದಂಗೆ ಅಣ್ಣ ಬಂದ ತಕ್ಷಣ ಹೋದ್ಲು ಅಂತ ನೀವು ಬೇಜಾರ್ ಮಾಡ್ಕೊಂಡ್ರೆ ಮಾಡೋಣ. ಅದಕ್ಕೆ ನಿಮ್ಗೆ ಕೇಳ್ದಂಗೆ ಎಲ್ಲಿಗೆ ಹೋಗ್ತೀನಿ ಹೇಳಿ ನಾನು, ಅದಕ್ಕೆ ಕೇಳ್ದೆ. ಅಯ್ಯೋ ಗೀತಾ, ನಿಮ್ಮ ಮಾವುಗೆ ಈ ಸೀನಪ್ಪಗೆ ಇಬ್ರಿಗೂ ಒಂಚೂರು ಅಡಿಗೆ ಮಾಡಿ ಯಾರೋ ಇದ್ದಿದ್ರೆ ನಾನು ಬಂದ್ಬಿಡ್ತೆ ಕಣಮ್ಮ ನಿನ್ ಜೊತೆಲೆ. ನಾನು ಒಂದ್ 2 ದಿನ ಇದ್ದು ಅದೇನಾರ ಭಂಗ ಮಾಡಿಸ್ಕೊಂಡು ಅದೇನ್ ಕಾರ್ಯ ಮುಗಿಸ್ಕೊಂಡ್ ಬರ್ಬೋದಿತ್ತು. ಏನ್ ಮಾಡೋಣ, ಈಗ ನಾವ್ ಬಂದ್ಬಿಟ್ರೆ ಇವ್ರಿಗೆ ಅಡಿಗೆ ಮಾಡೋರು ಯಾರು ಇರಲ್ವಲ್ಲ. ಅದಕ್ಕೆ ಅತ್ತಾಗಿ ನಾನ್ ನೋಡೋಣ, ನಾಳೆ ಬರ್ತೀನಿ ಫಂಕ್ಷನ್ಗೆ, ನೀವ್ ನಡ್ರಿ ಅತ್ತಾಗಿ. ಪಾಪ ಮಂಜಣ್ಣ ಬಂದ ತಕ್ಷಣ ಅತ್ತಾಗಿ ಹೊರಟಿರು ನೀನು, ಅವನು ಅತ್ತಾಗಿ ರೆಡಿ ಮಾಡ್ಕೊಂಡು ಹೋಗಿರಂತ ಅತ್ತಾಗಿ. ಅಯ್ಯೋ ಇವ್ರು ನಮ್ಮ ಮನೆಯವ್ರು ಬೇರೆ ಬಂದಿರುವತ್ತೆ. ಏನ್ ಕೆಲ್ಸಕ್ಕೆ ಹೋಗ್ಯಾರ ಏನಂತ ಗೊತ್ತಿಲ್ವಲ್ಲ. ಎಲ್ಲಿ ಹೋಗಿದಾರ ಏನಂತ ನೋಡೋದು ಈ ವಯಂ ಬೇರೆ. ಆಮೇಲೆ ಇವ್ರಿಗೆ ಹೇಳ್ದಂಗ ಹೋದ್ರೆ ಸರಿ ಆಗತ್ತೇನತ್ತೆ? ಅಯ್ಯೋ ಇನ್ನೆಲ್ಲೂ ಕೆಲ್ಸಕ್ಕೆ ಹೋಯ್ಲ್ ಕಣಮ್ಮ ಅವನು. ಇವತ್ತು ಎದ್ದಿರೋದು ಲೇಟು, ನೋಡಿರಿ 8 ಗಂಟೆಗೆ ಎದ್ದಾನೆ. ಇನ್ನಲ್ಲಿ ಕೆಲ್ಸಕ್ಕೆ ಹೋದನು, ಇಲ್ಲ ಎಲ್ಲಾರು ಗೌಡ್ರ ಜೊತೆನ ಎಲ್ಲಾರು ಇರ್ತಾನ ಅವನು. ಅವನ್ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬೇಡ, ಬರ್ತಾನೆ. ನೀನ್ ರೆಡಿ ಆಗಿರೋತ್ತಾಗಿ. ಸರಿ ಆಯ್ತಾಳತ್ತೆ. ಸಂಜೆಗೂ ಹಂಗೆ ಸಾಂಬಾರೆಲ್ಲ ಮಾಡಿಟ್ಟಿದೀನಿ. ಮಾಡಿಟ್ಬಿಟ್ಟು ಈಗ ಮಧ್ಯಾಹ್ನಕ್ಕೆ ಹಂಗೆ ಒಂಚೂರು ಮುದ್ದೆ ತಿರ್ವಿ ಅನ್ನ ಮಾಡಿದೀನಿ ಕಣತ್ತೆ. ಊಟ ಮಾಡ್ಕೊಳ್ಳಿ. ಅಯ್ಯೋ ಅವೆಲ್ಲ ಯಾಕಮ್ಮ ಮಾಡ್ಕೊಂಡ್ ಕೂತಾಣಕ್ ಹೋದೆ ನೀನು? ಬೇಗ ಹೊಲ್ಟು ಹೋಗ್ಬೇಕು ತಾನೆ ಹಂಗನ್ನೋಳು. ಮಳೆ ಬೇರೆ, ಆಮೇಲೆ ಹೋಗ್ತಾ ಸಂಜೆ ಟೈಮಲ್ಲಿ ಮಳೆ ಹಿಡ್ಕೊಂಡು ಬಿಡುತ್ತೇನಮ್ಮ. ಹುಡುಗನ್ ಕರ್ಕೊಂಡು ಹೋಗೋದು ಹೆಣ್ಣೆಂಗ್ಸು. ಬೇಗ ಹೊಲ್ಟು ಹೋಗ್ಬೇಕು ತಾನೆ ನೀನು. ಹಂಗಂದಿದ್ರೆ ಆ ಪಾಪ ಗೊತ್ತಾಗಿ ಇವತ್ತೊಂದಿನ ಸ್ಕೂಲಿಗೆ ರಜೆ ಹಾಕ್ಸ್ಬಿಟ್ಟು ಹೋಗ್ಬೋದಿತ್ತ ಹೊತ್ತಾಗಿ ಬೇಗ. ಅಯ್ಯೋ ಅತ್ತೆ, ಮನೇಲಿರೋ ಕೆಲ್ಸಗಳೆಲ್ಲ ಬಿಟ್ಬಿಟ್ಟು ಅರ್ಧಕ್ಕೆ ಹೋಗಕ್ಕಾಗಲ್ಲ. ಅದಕ್ಕೆ ಅತ್ತಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪಾಪನ ಮೇಲೆ ಹೋಗೋಣ ಅಂತ ಸುಮ್ನಾದೆ ನಾನು. ಇನ್ನೇನು ಎಲ್ಲ ಬಸ್ಗಳಿಂದ ಡೈರೆಕ್ಟ್ ಬಸ್ಗಳಿದಾವಲ್ಲತ್ತೆ. ಹೋಗ್ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡ್ ಇಳ್ಕೊಂಡು ನಮ್ಮ ಅಣ್ಣ ಫೋನ್ ಮಾಡಿದ್ರೆ ಇಲ್ಲ ಅವ್ನ್ ಬರ್ತಾನೆ, ಇಲ್ಲ ಅಂದ್ರೆ ನಮ್ಮ ಅಣ್ಣದಿರ್ಗೆ ನಮ್ ದೊಡ್ಡಪ್ಪ ಮಕ್ಳು ಯಾರಿಗಾರ ಕಳಿಸ್ತಾನೆ. ಅದಕ್ಕೆ ಅತ್ತಾಗಿ ಹೋದ್ರು ಏನ್ ಪರವಾಗಿಲ್ಲ, ಹೋಗ್ತೀವಿ ನಾವು. ಈ ನಮ್ಮ ಮನೆಯವ್ರೊಬ್ರು ಬಂದ್ಬಿಟ್ರೆ ಸಾಕಣತ್ತೆ. ಅವ್ರಿಗೆ ಹೇಳ್ಬಿಟ್ಟು ಅತ್ತಾಗಿ ಹೋಗ್ಬೋಯ್ತತ್ತಾಗಿ ಬೇಗ. ಅಯ್ಯೋ ಗೀತಾ, ಅವ್ನ್ ಎಲ್ಲಿದಾನಂತ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹೋಗು ನೀನ್, ಹೋಗಿ ಒಂಚೂರು ಬಟ್ಟೆ ಗಿಟ್ಟ ಹಾಕೊಂಡು ಅದ್ ಯಾವ್ಯಾವ ಬಟ್ಟೆ ಬೇಕು ಏನೇನ್ ಬೇಕು ಅಂತೆಲ್ಲ ಹೇಳಿ ಹೋಗಿ ರೆಡಿಯಾಗಿ ಹೋಗಿ ನೀನು ಹೊತ್ತಾಗಿ. ಅತ್ತೆ, ಅವ್ನ ನಮ್ಮ ಅಣ್ಣ ಮಗನಿಗೆ ಮುಯ್ ಏನ್ ಮಾಡೋದು ಅತ್ತೆ? ನೋಡೋಣ ಹೋಗಮ್ಮ, ನಿಮ್ ಮಾವಯ್ಯ ಬರ್ಲಿ. ಏನಾರು ತತ್ತಿವಂತಾರ ಇಲ್ಲ ದುಡ್ಡು ಹಾಕ್ತೀನಿ ಅಂತಾರ ಮುಯ್ಯ ಏನಂತ ಕೇಳ್ಬಿಟ್ಟು ಇದ್ ಮಾಡಿರಾಗತ್ತೆ. ಏನಾರ ಇಲ್ಲ ತಗೊಂಡ್ ಹೋಗನ್ ಕಣೆ ಏನಾರ ಅಂದ್ರೆ ನೋಡೋಣ. ನಾನು ಹೊತ್ತಾಗಿ ತಗೊಂಬರ್ತೀನಿ, ನಿಮ್ಮ ಮಾವಿಗೆ ಜೊತೆ ಹೋಗಿ ನಾಳೆ ತಗೊಂಬರ್ತೀನಿ. ನೀನ್ ಹೋಗು, ನೀನ್ ಅದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬೇಡ. ಹೋಗು, ನೋಡ್ತಿರ್ಲಿ ಇಲ್ಲ ಹಂಗೇನಾದ್ರು ಆಗದೆ ಹೋದ್ರೆ ದುಡ್ಡು ಹಾಕ್ ಬಂದ್ರಾಗತ್ತೆ. ಸರಿ ಸರಿ ಆಯ್ತು ಕಂತ ತಾಳೆ ತಂಗಾರೆ. ಪಾಪ ಬಂದ ತಕ್ಷಣ ಹೊಡ್ತೀವಿ ತಾಳಿ ನಾವು. ಲೈ ಮಗ ಶಿವು, ಏನ್ ಮಾಡ್ತಿದ್ಯೋ? ಒಂಚೂರು ಟೀಗೆ ಏನಾರ ಕೊಡ್ತೀಯನೋ? ಸಿರಪ್ಪಣ, ಇದೇ ಸಿರಪ್ಪಣ, ನೀರ್ ಅಪರೂಪಕ್ಕೆ ಹಿಂಗ್ ಟೀ ಕೇಳ್ತಿದ್ಯಾ? ಇಷ್ಟೊತ್ತಾದ್ರೆ ಇವತ್ತು ಎಣ್ಣೆ ಗಿಣ್ಣೆ ಏನೋ ಕುಡ್ದಿರಂಗಿಲ್ಲ. ಟೀ ಕೇಳ್ತಿದ್ಯಾ ಅಂದ್ರೆ ಎಣ್ಣೆ ಬಿಟ್ಟು ಹಂಗ ಅಂದಂಗ ಆತು ಕಣಪ್ಪ. ಹಂಗಾರೆ ಹೆಂಗ ನಿಂಗೆ ಒಳ್ಳೇದ್ ಮಾಡ್ಲಿ. ಸರಿ ಸರಿ ಬಾ ಸಿನಪ್ಪಣ, ನಿನಗ್ ಟೀ ಇಲ್ಲ ಅಂತೀನ, ಬಾ ಟೀ ಇಟ್ಕೊಡ್ತೀನಿ, ಕುತ್ಕ ಅಲ್ಲಿ. ಯಾರು ಯಾರು ಹೇಳಿದ್ದಿನಿಗೆ ನಾನು ಎಣ್ಣೆ ಬಿಡ್ತೀನಿ ಅಂತವು? ಇವತ್ತೆಲ್ಲ ಒಂಚೂರು ತಲೆನೋವು, ಒಂಚೂರು ಮೈಕೈ ನೋವು ಜಾಸ್ತಿ ಆಯ್ತು ಅಂತ ಹೇಳಿ ಬೆಳಗ್ಗೆ ಎಣ್ಣೆ ಕುಡ್ದಿಲ್ಲ ಕಣು. ಸಂಜೆ ಆದ್ರೂ ಕುಡ್ದಂಗಿರ್ತೀನ. ಅದಕ್ಕೆ ಟೀಗಿ ಕುಡ್ಕೊಂಡು ಗೌಡ್ರು ಇದ್ರೆ ಅಲ್ಲಿ ಅಂಗಡಿ ಕಡೆಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಪ್ಪ. ನೋಡಿರಿ ಯಾರು ಇಲ್ವಲ್ಲ, ನೀನ್ ಒಬ್ನೇ ಕುಂತಿದ್ಯಲ್ಲ. ಅಯ್ಯೋ ಇನ್ನೇನ್ ಮಾಡಮ್ ಬಾಸಿನಪ್ಪಣ, ಗೌಡ್ರು ಬೋರಾಜ ಎಲ್ಲ ಬಂದು ಟೀ ಕುಡ್ಕೊಂಡು ಹೋದ್ರು. ಇಷ್ಟೊತ್ತಿಲ್ಲ ಇದ್ರು. ನೀನ್ ಯಾಕೆ ಇವತ್ತೆಲ್ಲೂ ಕೆಲ್ಸಕ್ಕೆ ಹೋಯಿಲ್ಲ ಅನ್ಸುತ್ತೆ, ಹಿಂಗ್ ಬಂದ್ಬಿಟ್ಟೆ? ಅಯ್ಯೋ ಇಲ್ಲ ಕಳ್ಳ ಮಗ, ಏನ್ ಮಾಡೋಣ, ನಮ್ ಬಾ ಮೈದು ಮಗಂದು ನಾಮಕರಣ ಬೇರೆ ಐತಂತ ನಮ್ ಬಾವ ಬೇರೆ ಫೋನ್ ಮಾಡಿದ್ದು ಕಣ. ಅವತ್ ಮನೆಗೆಲ್ಲ ಬಂದಿದ್ರಂತೆ. ನೋಡಿರೆ ಎಲ್ಲಾರ್ಗು ಹೇಳೋಗಿದ್ದೀನಿ, ಗೌಡ್ರಿಗೆ ಬೋರೋಜಿಗೆ ಎಲ್ಲಾರ್ಗು. ಯಾರ್ಯಾರು ಇದಾರ ಬಾವ ನಿಮ್ ಕಡೆಯವರು ಎಲ್ಲಾರು ಕರ್ಕೊಂಡ್ ಬಂದ್ಬಿಡಿ ಅಂತ ಫೋನ್ ಮಾಡಿದ್ರು ಕಣೋ. ಅದಕ್ಕೆ ಅತ್ತಾಗಿ ಸರಿ ಸರಿ ಕಂಬವ ಬರ್ತೀನಿ ಅಂತ ಹೇಳಿದೀನಿ, ಎಲ್ಲಾರನು ಕರ್ಕೊಂಡ್ ಬರ್ತೀನಿ ಅಂತ. ಹೊರಡು, ನೀನು ಹೊರಡು. ನಾಳೆ ಹೋಗಿ ಒಂಚೂರು ನಾಮಕರಣ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಆ ದೇವಸ್ಥಾನ ಭಾರಿ ಚೆನ್ನಾಗಿತ್ ಕಣೋ.
ಆ ದೇವಸ್ಥಾನ ಎಲ್ಲ ನೋಡ್ಕೊಂಡ್ ಬರೋಣಂತೆ. ಒಳ್ಳು ಬೇಗ ಅತ್ತಾಗಿ. ಯಾ ಸೀನಪ್ಪಣ, ನಾನೆಲ್ಲಿ ಬರಕಾಗತ್ತೆ? ಬೋರಜ್ಜ ಮತ್ತೆ ನಿಮ್ಮ ಅಪ್ಪರು ಗೌಡ್ರು ಇವರೆಲ್ಲ ಬರ್ಬೋದು. ಎಲ್ಲ ನೀವೇ ಹೋಗಿ. ನಾನು ಇನ್ನೆಲ್ಲಿ ಬರಕ್ ಹೋಗೋಣ? ಲೇ ಹುಡುಗ ಶಿವು, ನಿಮ್ ಕಡೆ ನೆಂಟರು ಸ್ಥಾನದಲ್ಲಿ ಕರೆದ್ರೆ ನಾವೆಲ್ಲ ಬರಲ್ವೇನೋ? ಹಂಗೆ ಅಲ್ವೇನೋ? ನೀನು ಬರ್ಬಾರ್ದೇನೋ? ಬಾಯಿ ಮುಚ್ಕೊಂಡು ಒಳ್ಳು ಎಲ್ಲ ಹೋಗೋಣಂತೆ ಗಾಡಿ ಗಿಡಿಲಿ. ನೀನು ಒಳ್ಳು. ಸರಿ ಆಯ್ತಾ ಸೀನಪ್ಪಣ, ನೋಡೋಣ ಆದ್ರೆ ತೆಗಿ ಹೋಗಿ ಬರೋಣಂತೆ. ಇನ್ನೇನು ಸಮಾಚಾರ? ಒಳ್ಳೆ ಮಟನ್ ಮಾಡಿಸಿ ಒಳ್ಳೆ ಚಿಕನ್ ಮಾಡಿಸ್ತೀನಿ ಬರ್ರಿ ಎಲ್ಲ ಅಂತಿದ್ರು ಕಸಿನಪ್ಪಣ. 2.5 ಕ್ವಿಂಟಲ್ ಆಗಷ್ಟು ಮಟನ್, 1 ಕ್ವಿಂಟಲ್ ಚಿಕನ್ ಎಲ್ಲ ತಂದು ಜೋರಾಗಿ ಮಾಡಿಸ್ತಿದ್ದೀನಿ ಬರಪ್ಪ ಅಂತಿದ್ರು ನಿಮ್ಮ ಭಾವರು. ಒಳ್ಳೆ ಕೆಲಸ ಆಗಿದ್ದಾರೆ, ಗೌರ್ಮೆಂಟ್ ಕೆಲಸ, ಖರ್ಚು ಮಾಡ್ಲಿ ತಾಸಿನಪ್ಪಣ. ಜೋರಾಗೆ ಮಾಡ್ತಿರಂಗಿದಾರ ಹಂಗಾರ ನಮ್ಮ ಮಗನ ನಾಮಕರಣವ. ಹ್ಞೂ ಕಾಳ ಮಗ ಶಿವು, ಅವ್ರಿಗೇನು ದುಡ್ಡಿಗೇನು ಬರುವೇನು? ನಮ್ಮ ಮಾವನುವೆ ನಮ್ಮ ಅತ್ತೆ ಎಲ್ಲ ಚೆನ್ನಾಗಿ ಕಷ್ಟಪಟ್ಟು ಈ ಕಡೆ ಜಮೀನಲ್ಲಿ ಅದ್ರಾಗ ಇದ್ರಾಗ ಅಂತ ಅವರು ಮಾಡ್ಕೊಡ್ತಾರೆ. ಇವ್ರಿಗೂ ಗೌರ್ಮೆಂಟ್ ಕೆಲಸ ಅಲ್ವೇನು? ಬಂದಿದ್ದ ಸಂಬಳ ಏನಾಗಬೇಕು? ಇನ್ನೇನು ಮಾಡಿದವ್ರು ಹಿಂಗಾರು ಖರ್ಚು ಮಾಡಬಾರ್ದು ಅವರು. ಮಾಡ್ಲಿ ತಗ, ಚೆನ್ನಾಗಿ ಮಾಡ್ಲಿ. ಸೀನಪ್ಪ ಏನ್ ಮಾಡ್ತಿದ್ಯೋ ಇಲ್ಲಿ? ಓ ಇದ್ಯಾಕ ನಮ್ಮ ಅಮ್ಮ ಬೇರೆ ಹುಡ್ಕೊಂಬಂತು. ಮಮ್ಮಿ ಇದ್ಯಾಕೆ ಮಮ್ಮಿ ಇಷ್ಟೊಂದು ದೂರ ಹುಡುಕೊಂಬದ್ ಬಿಟ್ಟಿದ್ಯಾ? ಏನ್ ಸಮಾಚಾರ? ಇಲ್ಲೇ ಇರ್ತೀನಿ ಅಂತ ಅದು ಪರ್ಫೆಕ್ಟ್ ಆಗಿ ಹುಡುಕೊಂಬಂದಿದ್ಯಲ್ಲ, ಏನೋ ಐತೆ ವಿಷಯ. ಯಾಕೆ ಏನ್ ಸಮಾಚಾರ? ಅಲ್ಲ ಕೇಳ ಸೀನಪ್ಪ, ಏನ್ ಸಮಾಚಾರ ಹೇಳೋಣ ನಿಂಗೆ? ಬಾಮೈದು ಮಗು ನಾಮಕರಣಕ್ಕೆ ಒಂದಿನ ಮುಂಚೆ ಹೋಗಿ ಏನಾರ ಒಂಚೂರು ಕೆಲಸ ಮಾಡೋಣ, ಒಂಚೂರು ಸಹಾಯ ಮಾಡೋಣ ಅಂತ ಇಲ್ವಲ್ಲ ನಿಂಗೆ? ನೋಡಿರ ಹುಡುಗಿ ಹೊಲ್ಟ್ ಕುಂತಾಳೆ, ನೋಡಿರೆ ಬರ್ಲಿಲ್ಲ ನಮ್ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿರೆ ನೀನ್ ನೋಡಿರಿ ಇನ್ನು ಇಲ್ಲೇ ಕುಂತಿದ್ಯಲ್ಲ. ಬಾರವಶಿ, ಆ ಹುಡುಗಿನ ಬಿಟ್ಟು ಬರುವಂತ, ಇಲ್ಲ ಅಂದ್ರೆ ಜೊತೆಲೆ ಹೋಗಿರಂತೆ ಎಲ್ಲ ಬರೀ ತೆಗಿ. ಮಮ್ಮಿ ನಾನು ಇವತ್ತು ಹೋಗೋದ ಅಲ್ಲಿಗೆ? ನೋ ನನ್ ಕೈಲಾಗಲ್ಲ ಅಮ್ಮ. ಬೇರೆಯವ್ರ ಮನೇಲೆಲ್ಲ ಹೋಗಿ ಉಳ್ಕೊಂಡು ಮಾಡೋದೆಲ್ಲ ನನ್ನ ಕೈಲಾಗಲ್ಲ. ಹಂಗಾಗಿ ಮನೆಯಲ್ಲೂ ಗೀತನ್ನುವೆ ಆ ಪಾಪುನ ಇಬ್ರು ಹೋಗಕ್ ಕೇಳೋದಲ್ವ ನೀನು? ಎಲ್ಲಿ ಗಂಟ ಹುಡುಕೊಂಬಂದಿದೀಯಾ? ಅದೇನ್ ಮಾತು ಅಂತ ಮಾತಾಡ್ತೀಯೋ? ನಾವ್ ಹೇಳಿದ್ರೆ ಹೋಗ್ಬಿಡ್ತಾಳೆ ನೀನೇನ್ರು? ಹೋಗಿ ನೀನು ಅದೇನ್ ಖರ್ಚಿಗೆ ಒಂಚೂರು ಕಾಸು ಬೇಕಾ ಏನು ಅಂತ ಕೊಟ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟು ಬರೋದ್ ಬಿಟ್ಟು ನಮ್ಮನ್ನ ನೀನೇ ಹೇಳ್ ಕಳ್ಸೋದಲ್ವಾ ಅಂತಿದ್ಯಲ್ಲ, ಮಾನ ಮರ್ಯಾದಿಲ್ವೇನೋ ನಿಂಗೆ? ನಡಿಯೋ ಮಂತವ. ಮಮ್ಮಿ ಬರ್ತೀನಿ, ಕೂಲ್ಡ್ ಆಗಿರು, ಇಷ್ಟೊಂದು ಟೆನ್ಷನ್ ತಗೋಬೇಡ ನೀನು. ವಾಯ್ಸ್ ರೈಸ್ ಬೇಡ ಮಮ್ಮಿ, ಬರ್ತೀನಿ, ನಡಿ ಹೋಗೋಣ. ಲೇ ಮಗ ಶಿವು, ಟೀ ಕ್ಯಾನ್ಸಲ್, ನಾನಿನ್ನ ಮನೆಗೆ ಹೋಗ್ತಾ ಇದ್ದೀನಿ. ಮಮ್ಮಿ ನಡಿ ಹೋಗೋಣ ಮಂತವ. ಮಗ ಶಿವು ಬರ್ತೀನಿ ಕಣೋ, ನಮ್ಮ ಮನೆಯಲ್ಲ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಬರ್ತೀನಿ, ತಲೆ ಕೆಡಿಸ್ಕೊಬೇಡ. ಆ ಟೀ ಹಂಗೆ ಇಟ್ಟಿರು, ಬಂದು ನಾನೇ ಕುಡಿತೀನಿ. ಅಯ್ಯೋ ಸೀನಪ್ಪಣ, ತಲೆ ಕೆಡಿಸ್ಕೊಬೇಡ ನೀನು, ಹೋಗಿ ಆರಾಮಾಗಿ ಗೀತಕ್ಕೂ ನಿಮ್ಮ ಪಾಪನೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಬಾ ಹೋಗು. ಗೀತಾ, ಮೈ ಡಿಯರ್ ಗೀತಾ, ಎಲ್ಲಿದೀಯಾ? ಬಾ ಬೇಗ. ನಿನ್ ಗಂಡ ಶೀನಪ್ಪ ಬಂದಿದ್ದಾನೆ. ಏನ್ ಮಾಡ್ತಿದ್ಯಾ ಒಳಗಡೆ? ಓಹೋ, ಈಗ ಬಂದ್ರು ಅನ್ಸತ್ ನೋಡಪ್ಪ, ಅಲ್ಲಿಂದಾನೆ ಅಲ್ಲೇ ಕೂಗಾಡ್ಕೊಂಡ್ ಬರ್ತಿದಾರೆ. ಬಂದೆ ಕಣ್ರಿ, ಬಂದೆ ಇರಿ ಅಲ್ಲೇ. ಇದ್ಯಾಕ್ರಿ ಅಲ್ಲಿಂದಾನೆ ಕೂಗ್ಕೊಂಡ್ ಬಂದಿದ್ರಲ್ಲ, ಏನಾಯ್ತು? ಏನು ಇಲ್ಲ ಕಣೆ, ನಾನು ಅರ್ಧ ಅಂಗಿ ರೆಡಿ ಆಯ್ದೇನೆ. ನಿಮ್ಮ ಅಣ್ಣ ಮಗಂದು ನಾಮಕರಣಕ್ಕೆ ಹೋಗಕ್ಕೆ ರೆಡಿ ಆದೇನೆ. ಹೋಗಿ ಇವತ್ತೇ ನೀನು ಪಾಪ ಇಬ್ರು ಹೋಗಿರ್ರಿ, ನಾನು ನಾಳೆ ಎಲ್ಲಾರನ್ನೂ ಕರ್ಕೊಂಡು ಬರ್ತೀನಿ. ಹೋಗಿರ್ರಿ, ಬೇಕಾದ್ರೆ ನಿಮ್ಮ ಅತ್ತೆನೂ ಕರ್ಕೊಂಡು ಹೋಗು ಇವತ್ತೇ. ಐ ಡೋಂಟ್ ಕೇರ್. ನಾನೇನು ತಲೆ ಕೆಡಿಸ್ಕೊಳಲ್ಲ, ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ನಡ್ರಿ ಬಸ್ ಸ್ಟ್ಯಾಂಡಿಗೆ. ಅಯ್ಯೋ ರೀ, ನಾನು ಹಂಗೆ ಅಂತ ಕಣ್ರಿ, ಬರ್ರಿ ಭಾರತ ತೆಗಿ, ಇನ್ನೇನ್ ಒಂದಿನಕ್ಕಲ್ವಾ ನಮ್ಮ ಮನೆಯವ್ರು ಏನಾರು ತಂದು ಕೊಡ್ತಾರೆ, ಮಾವಯ್ಯಗೂ ಅಡಿಗೆ ಊಟ ಗೀಟ ಅಂತ ಹೇಳ್ದೆ. ನೋಡಿರಿ ಅತ್ತೆ ಇಲ್ಲ ಕಣಮ್ಮ, ಅವ್ರಿಬ್ರೆ ಇದ್ರೆ ಸರಿ ಆಗಲ್ಲ ಅಂತ ಹೇಳಿ ಬರಲ್ಲ ಅಂತಿತ್ತಪ್ಪ. ಹೌದಾ ಮಮ್ಮಿ? ಯಾಕೆ? ನಾನಿರ್ಬೇಕಾದ್ರೆ ನಮ್ಮ ಅಪ್ಪಯ್ಯನ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ರಿಗೇನು ಬೇಕು ನಾನು ತಂದು ಕೊಡ್ತೀನಿ ಊಟಕ್ಕೆ, ನೀನು ತಲೆ ಕೆಡಿಸ್ಕೋಬೇಡ. ಹೋಗು, ನಿನ್ನ ಸೊಸೆ ನಿನ್ನ ಮೊಮ್ಮಗನ್ ಕರ್ಕೊಂಡು ನೀನು ಹೋಗು ಜೊತೆಲಿ. ಅಲ್ಲ ಕಳಸಿನಪ್ಪ, ನೀನ್ ಆಮೇಲೆ ಕೂಡ್ಗೆ ಅಂದಾಗೆ ನಿಮ್ಮ ಅಪ್ಪಯ್ಯನ್ ಮರ್ದ್ಬಿಟ್ಟು ಅವಯ್ಯ ಉಪವಾಸ ಮನಿಕೊಂಡ್ರೆ ಏನ್ ಮಾಡೋಣ? ಅದಕ್ಕೆ ಭಯ ಕಣೋ ನನಗೆ ಹೋಗಕ್ಕೆ, ನೀವಿಬ್ಬರನ್ನ ಬಿಟ್ಟು. ಅಯ್ಯೋ ಮಮ್ಮಿ, ಡೋಂಟ್ ವರಿ ಮಾಡ್ಕೋಬೇಡ, ನೀನು ತಲೆ ಕೆಡಿಸ್ಕೋಬೇಡ. ನಾನು ನಮ್ಮ ಅಪ್ಪಯ್ಯಗೆ ಹಂಗೆ ಬಿಟ್ಟು ಬಿಡ್ತೀನಿ, ಉಣ್ಣಕ್ಕೇನು ತಂದು ಕೊಡ್ದಂಗೆ. ಅವ್ರೇನು ಹೇಳ್ತಾರೋ ಅದನ್ನೇ ತಂದು ಕೊಡ್ತೀನಿ. ಹೋಗು, ನೀನು ನಿನ್ನ ಸೊಸೆ ಜೊತೆ ರೆಡಿ ಆಗ್ಬಿಟ್ಟು ನಿನ್ನ ಮೊಮ್ಮಗನ್ ಕರ್ಕೊಂಡು ಹೋಗೋರಿ ಇವತ್ತೇ.
ಅತ್ತೆ ಹೂ ಕಣತ್ತೆ ಅತ್ತೆಗೆ ಬಾರತ್ತೆ ನೀನು ಅತ್ತೆಗೆ ಒಳ್ಳು ಒಟ್ಟಿಗೆ ಹೋಗೋಣಂತೆ ನಾನು ನೀನು ಪಾಪ ತೀರಾ ನಾಳೆ ಮಾವಯ್ಯ ಇವರೆಲ್ಲ ಬರ್ತಾರ ಬನ್ನಿ. ಸರಿ ಆಯ್ತು ಬಿಡ ಮತ್ತಗಿ. ಸರಿ ಸರಿ ನಾನು ಹೊಡ್ತೀನಿ ಅತ್ತಗಿ. ಹೋಗೋಣ ಅಲ್ಲ ಸಿನಪ್ಪ. ಪಾಪ ಬಂದಿಲ್ ಕಣು ಇಷ್ಟೊತ್ತಾದ್ರು. ಆ ಪಾಪ ನೋಡು ಒಂಚೂರು ಕರ್ಕೊಂಬತ್ತೀಯ ನಾವು ಹೋಗಿ ಎಲ್ಲಾರ ಆಟ ಗೀಟ ಆಡ್ಕೊಂಡ್ ಕುಂತಾನ ಏನು ಅಂತ ನೋಡ್ಕೊಂಡು. ಅಯ್ಯೋ ಮಮ್ಮಿ, ನನ್ನ ಮಗನ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ಬತ್ತಾನೆ ಇಲ್ಲೆಲ್ಲೋ ಬತ್ತಾ ಇರಬೇಕು. ಹೋಗ್ತಾ ಹೋಗ್ತಾ ನಾನು ಹೆಂಗೆ ಅವ್ರಿವ್ರನ್ನ ಕೆಣಿಕೊಂಡು ಓಡಾಡ್ತೀನೋ ಆ ಬುದ್ಧಿ ಕಲಿತಿದ್ದಾನೆ ಅವನು. ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ಅವನ್ನ. ಹೋಗ್ತಾ ಹೋಗ್ತಾ ಕೀಟ್ಲೆ ಮಾಡ್ಕೊಂಡು ಓಡಾಡೋದು ಅದು ಇದು ಮಾಡ್ತಿದ್ದಾನೆ ಅಂತ ಹೇಳಿ ಮಾತಾಡ್ತಿದ್ದಾರೆ. ನೋಡೋಣ ಬರ್ತಾನೆ ಇನ್ನೊಂದು 5 ನಿಮಿಷದಲ್ಲಿ. ಹೋಗು ನೀನು ಒಂಚೂರು ರೆಡಿಯಾಗಿ ಹೋಗು ಬೇಗ ಅತ್ತಾಗಿ. ಅತ್ತೆ ಹೋಗಿ ಅತ್ತಗಿ ಬೇಗ ನೀವು ಅತ್ತಾಗಿ ರೆಡಿಯಾಗಿ. ಆ ಪಾಪ ಒಂದ್ ತಕ್ಷಣ ಒಂಚೂರು ಬಟ್ಟೆ ಕೈಕಾಲ್ ಮಕ್ಕ ತೋರಿಸ್ಕೊಂಡು ಬಟ್ಟೆ ಹಾಕೊಂಡು ಹೋಗೋಣ ಅತ್ತಾಗ ಹೋಗಿ. ಸರಿ ಸರಿ ಆಯ್ತು ಕಣ್ ತಡಿಯಮ್ಮ. ತಡಿ ಆಯ್ತು ಅತ್ತಗಿ. ಮೈ ಡಿಯರ್ ಗೀತಾ, ಅರ್ಧಾಂಗಿ, ಖರ್ಚಿಗೆ ಕಾಸು ಕಿಸೇನು ಬೇಡವೇನಿ? ಗಂಡನ್ ಬಿಟ್ಟು ಹೋಗ್ತಿದ್ಯಲ್ಲ ತವ್ರ ಮನೆಗೆ. ಅಲ್ಲ ಕಣ್ರಿ ಬರ್ರಿ ಜೊತೆಲೆ ಹೋಗೋಣ ಅವ್ರು ಬರಲ್ಲ ಕಣಮ್ಮ ನೀನ್ ಹೋಗು ಅಂತೀಯ. ನೋಡಿ ಈಗ ಬಿಟ್ಟು ಹೋಗ್ತಿದ್ಯಾ ಅಂತ ಹೇಳ್ರಿ. ಏನಿಲ್ಲ ನಾನು ಹೋಗಲ್ಲ ಬಿಡಪ್ಪ ತಗಿ. ನಾಳೆನೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡ್ ಬಂದ್ರಾಗತ್ತೆ. ನೀವ್ ಬೇರೆ ಹಿಂಗ್ ಅಂತೀರಾ? ಇಲ್ಲ ಕಣೆ ಗೀತಾ, ಸುಮ್ನೆ ಹಂಗಂದೆ. ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಹೋಗ್ಬಿಟ್ ಬಾ. ನೀನು ಎಷ್ಟ್ ದಿನ ಅಂತ ಹೇಳಿ ಅದು ಇದು ಕೆಲಸ ಮಾಡ್ಕೊಂಡ್ ಕುಂತಿರ್ತೀಯ. ಆರಾಮಾಗಿ ಹೋಗ್ಬಿಟ್ ಬಾ. ನಾನು ಬರ್ತೀನಿ ನಾಳೆ, ಆಯ್ತಾ? ಮಗ ಎಲ್ಲಿ? ನನ್ನ ಮಗ ಇನ್ನೂ ಬರ್ಲಿಲ್ವಲ್ಲ. ಈ ನನ್ನ ಮಗ ಏನ್ ಮಾಡ್ತಾನಂತ ಕಾಣೋಣ. ಇವನು ಸ್ಕೂಲ್ ಬಿಟ್ಟು ಹೊತ್ತಾಯ್ತಾ? ಇಷ್ಟೊತ್ತಾರು ಬಂದಿಲ್ವಲ್ಲ ಇವನು. ಓಹೋ ನಮ್ಮಪ್ಪ ನಮ್ಮಮ್ಮ ಇಬ್ರು ಹಿಂಗ ಆರಾಮಾಗಿ ಮಾತಾಡ್ಕೊಂಡ್ ನಿಂತಾರಪ್ಪ. ಏನ್ ಸಮಾಚಾರ ಇವತ್ತು? ಅಪ್ಪಯ್ಯ ಎಲ್ ಕೆಲ್ಸಕ್ಕೆಲ್ಲ ಹೋಗಿಲ್ವೇನಪ್ಪಯ್ಯ? ಹಿಂಗ ಇಷ್ಟೊತ್ತಾದ್ರು ಮನೇಲಿದ್ಯಲ್ಲ, ಎಲ್ಲ ಹೋಗಿಲ್ಲ ಇವತ್ತು? ಅಯ್ಯೋ ಇಲ್ಲ ಬಾರೋ ಮಗನೇ, ನಿನಗೆ ಕಾಯ್ತಿದ್ದು ಕಣೋ. ಸ್ಕೂಲಿಂದ ಬಂದನು ಎಲ್ಲ ಹೋಗಿದ್ದೆ ನೀನು ಬ್ಯಾಗ್ ಬಿಸಾಕ್ಬಿಟ್ಟು. ಈಗ ಬರ್ತಿದ್ಯಲ್ಲೋ. ನಿನ್ ಮಾವ ಮಗಂದು ನಾಮಕರಣ ಐತೆ, ಅಲ್ಲಿಗೆ ಹೋಗ್ಬೇಕು ಅನ್ನೋ ಜ್ಞಾನ ಇಲ್ವಲ್ಲೋ ನಿಂಗೆ. ಹೋಗಿ ಒಂಚೂರು ಬೇಗ ಹೊರಡೋಗು. ರೆಡಿಯಾಗಿ ಹೋಗು. ಒಂಚೂರು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೀನಿ. ನೀನು ನಿಮ್ಮ ಅಮ್ಮಯ್ಯ ನಿಮ್ಮ ಅಜ್ಜಿ ಎಲ್ಲರೂ ಇವತ್ತೇ ಹೋಗಿರ್ರಿ. ನಾನು ನಿಮ್ಮ ತಾತ ಆ ಗೌಡ್ರು ಬೋರಾಜ ಎಲ್ಲ ನಾಳೆ ಬರ್ತೀವಿ ಕಣೋ. ನೀವು ಹೋಗಿರಿ ಇವತ್ತು. ಓ ಹೌದೇನಮ್ಮ, ಇವತ್ತೇ ಹೋಗೋಣ ನಾವು ನಾಮಕರಣಕ್ಕೆ. ಹೂಕಂಬ ಬಾರ ಪಾಪ. ಇನ್ನೇನ್ ಮಾಡೋಣ? ನೋಡಿದ್ರೆ ನಿಮ್ಮ ಮಾಮ್ ಬೇರೆ ಬೇಜಾರ್ ಮಾಡ್ಕೊಂತಾನೆ. ಮನೆ ಮಗಳಾಗಿ ಫಂಕ್ಷನ್ ದಿನ ಬಂದಿದ್ದೀರಮ್ಮ, ಒಂದಿನ ಮುಂಚೆ ಬರಕ್ಕಾಲಿಲ್ವ ಅಂತ ಹೇಳಿ ಬೇಜಾರ್ ಮಾಡ್ಕೊಂತಾನ ಕಣ. ಬಾ ತಾಗಿ ರೆಡಿ ಆಗು, ಬಟ್ಟೆ ಗಿಟ್ಟ ಹಾಕೊಂಡು ಹೋಗೋಣ ಬಾರೋ ತಾಗಿ. ಸರಿ ಸರಿ ಆಯ್ತು ಕಣ್ ನಡಿಯಮ್ಮ. ಎಲ್ಲಿ ಅಜ್ಜಿ ಹತ್ರ ಹೋತು? ಅಜ್ಜಿನೂ ಬರುತ್ತಂತಿತ್ತು. ನಿಮ್ಮ ಅಜ್ಜಿ ಒಳಗಡೆ ಬಟ್ಟೆ ಹಾಕಂತಿತ್ಕೊಂಡ್ ಬಾರೋ. ನೀನು ಒಂಚೂರು ಕೈ ಕಾಲ್ ಮಕ್ಕ ತೊಳ್ಕೊಂಡು ಬಟ್ಟೆ ಹಾಕೋ ಬಾ ಅತ್ತಾಗ ಹೋಗೋಣ. ಒತ್ತಾದ್ರೆ ಮೇಲೆ ಆ ಕಡೆ ಬಸ್ಗಳು ಸಿಗಲ್ಕಂಡ್ ಬಾರಪ್ಪ, ಟೈಮ್ ಆತತ್ತಾಗಿ. ಸರಿ ಸರಿ ಕಣಮ್ಮ, ನಡಿಯತ್ತಾಗಿ ಹೊರಡೋಣ. ಅಪ್ಪಯ್ಯ ಅಪ್ಪಯ್ಯ ನನಗೊಂದು 100 ರೂಪಾಯಿ ದುಡ್ಡು ಕೊಡಪ್ಪಯ್ಯ. ಹೋಗ್ತಾ ಬರ್ತಾ ಏನೇನ ತಗೊಂಡು ತಿನ್ಕೊಂಬರಕ್ಕೆ ಎಲ್ಲ ಬೇಕು. ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಬೇಜಾರಾಗಲ್ವಾ? ಅದಕ್ಕೆ ನನಗೊಂದು ಸಪ್ರೇಟ್ ಆಗಿ 100 ರೂಪಾಯಿ ಕೊಡು. ಈ ಅಮ್ಮಯ್ಯನ ಕೈಲೆಲ್ಲ ಕೊಟ್ಟಿರ್ತೀಯ, ಅಮ್ಮಯ್ಯ ಏನು ಕೊಡ್ಸಲ್ಲ ನನಗೆ. ಸರಿ ಸರಿ ಕಣೋ ಮಗನೇ, ನಿನಗೆ ಏನೇನ್ ಬೇಕು ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂಗಡಿ ಹತ್ರ ಏನೇನ್ ಬೇಕು ಎಲ್ಲ ತಗೊಳ್ಳು, ಅಲ್ಲೇ ಕೊಡಿಸ್ತೀನಿ ನಾನು. ನಡಿ ಹೊರಡು, ರೆಡಿ ಅತ್ತಾಗಿ. ಟೈಮ್ ಆತೀಗ. ಗೀತಮ್ಮ ಪಾಪ ಮಂಜ ನಡೀರು ನಡೀರಿ ಅತ್ತಾಗಿ ಹೋಗೋಣ. ಆಮೇಲೆ ಒತ್ತಾದ್ರೆ ಆ ಕಡೆ ಬಸ್ಗಳು ಸರಿಯಾಗಿ ಸಿಗಲ್ಲ. ನಡೀರಿ ಅತ್ತಾಗಿ. ಏನಪ್ಪ ನಮ್ಮನ್ನೇನಾರು ಬಸ್ ಸ್ಟ್ಯಾಂಡ್ ವರ್ಗು ಏನಾರು ಒಂಚೂರು ಬಿಟ್ಪತ್ತೇನು? ಮಮ್ಮಿ ನಿಮ್ಮನ್ನ ಬಿಟ್ಟು ಬರಲ್ಲ ಅಂತೀನ ನಾನು. ನಡೀರಿ, ಎಲ್ಲಾರನು ಕರ್ಕೊಂಡೋಗಿ ಬಿಟ್ಟು ಬಸ್ ಹತ್ತಿಸ್ಬಿಟ್ಟು ಬರ್ತೀನಿ ನಾನು. ನಡೀರಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಣ. ಗೀತಾ ತಗೊಳಮ್ಮ, ಖರ್ಚಿಗೆ 1,000 ದುಡ್ಡು ಇಟ್ಕೊಂಡು ಹೋಗಿರು. ಈ ಪಾಪುಗೆ ಏನೇನ್ ಬೇಕು ನಾನು ಅಲ್ಲೆಲ್ಲ ಬಸ್ ಸ್ಟ್ಯಾಂಡಲ್ಲಿ ತಿಂಡಿ ಕೊಟ್ಟು ಕಳಿಸ್ತೀನಿ. ತಗೋ 1,000 ಖರ್ಚಿಗೆ ಇಟ್ಕೊಂಡು ಹೋಗಿರಿ. ಮಿಕ್ಕಿದ್ದೇನಾರ ಬೇಕು ಅಂದ್ರೆ ನಾನು ನಾಳೆ ತಗೊಂಬರ್ತೀನಿ. ಅಮ್ಮಯ್ಯನ ಕೈಯಲ್ಲಿ ಕೊಡೋಣ, ನಿನ್ ಕೈಲೇ ಕೊಡೋಣ? ಅಯ್ಯೋ ಸಿನಪ್ಪ, ಅಲ್ಲ ಹುಡುಗಿ ಕೈಲೇ ಕೊಡು. ನಾನು ಆಮೇಲೆ ಅಲ್ಲೆಲ್ಲಾರ ಉದ್ರಿಸಿ ಬಸ್ಸಲ್ಲಿ ಅಷ್ಟೊಂದು ರಶ್ ಇರ್ತವೆ. ನಾನೆಲ್ಲೆಲ್ಲಾರ ಉದ್ರಿಸೇನು ಅಲ್ಲೇ ಗೀತಮ್ಮನ ಕೈಲೇ ಕೊಡು. ಅಯ್ಯೋ ಅತ್ತೆ ನೀವೇ ಇಸ್ಕೊಳ್ಳಿ ಅತ್ತೆ, ನಾನು ಇನ್ನೆಲ್ಲ ಇಟ್ಕೊಳಕ್ ಹೋಗೋಣ. ನೀವು ಆದ್ರೆ ಎಲ್ಲಾರು ಇಟ್ಕೊಂತೀರ ಅಲ್ಲಿ ಬ್ಯಾಗಿಗೆ. ನೀವೇ ಇಸ್ಕೊಂಡು ಇಟ್ಕೊಳ್ಳಿ. ಅಯ್ಯೋ ಮಗನೇ, ನೋಡು ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ್ನ ನೋಡು, ದುಡ್ಡು ಇಟ್ಕೊಂಡು ಹೋಗೋದು ಕಷ್ಟ ಅಲ್ಲ ಇವರಿಗೆ. ಸರಿ ಸರಿ ಆಯ್ತು ಕೊಡೋ ಇಲ್ಲಿ ಸಿನಪ್ಪ, ಕೊಡಿಲಿ ನನ್ ಕೈಲಿ ನಾನೇ ಇಟ್ಕೊಂತೀನಿ.
ಏನಾಕಾರ ಬೇಕು ಅಂದ್ರೆ ಇನ್ನೇನ ಅಲ್ಲಿ ಹೂವು ಬಾಳೆಹಣ್ಣು ಏನಾರು ತಗೊಂಡೋಗ್ಬೇಕಾರು ಹಂಗೆ ಹೋಗ್ಬೇಕಾರೆ ಮನೆಗೆ ಏನಾರು ತಗೊಂಡು ಹೋಗಕ್ಕೆ ಅಲ್ಲೆಲ್ಲ ತಿಕ್ಕೊಟ್ಟು ಅಲ್ಲೇ ಗೀತಮ್ಮ ಕೈಲಿ ಕೊಡ್ತೀನಿ. ಕೊಡು, ನಾನೇ ಇಟ್ಕೊಳ್ತೀನಿ ತೆಗಿ. ಗೀತಮ್ಮ, ನಂದು ನಿಂದು ಆಧಾರ್ ಕಾರ್ಡ್ ಎಲ್ಲ ತಗೊಂಡಿದ್ದೇನಮ್ಮ? ಹ್ಞೂ ಅತ್ತೆ, ಬ್ಯಾಗಲ್ಲೆಲ್ಲ ಹಾಕೊಂಡಿದ್ದೀನಿ. ಬನ್ನಿ ಹೋಗೋಣ ತೆಗಿ, ಒತ್ತಾತು. ನಿಮ್ ಮಾವಯ್ಯ ಬರ್ಲಿಲ್ವಲ್ಲಮ್ಮ, ನಿಮ್ ಮಾವಯ್ಯಗೆ ಹೇಳ್ಬಿಟ್ಟು ಹೋಗೋಣ ಅಂದ್ರೆ. ಹ್ಞೂ ಕಣತ್ತೆ, ಮಾವಯ್ಯ ಎಮ್ಮಲ್ಲಿ ನೋಡು ಹೇಳ್ದಂಗೆ ಕೇಳ್ದಂಗೆ ಹಿಂಗೆ ಹೋಗ್ಬಿಟ್ಟಾರಲ್ಲ ಅಂತ ಬೇಜಾರು ಮಾಡ್ಕೊಳತ್ತೆ. ಮಾವಯ್ಯ ಬಂದಿದ್ರೆ ಸರಿ ಆಗದಪ್ಪ. ಅಯ್ಯೋ ಮಮ್ಮಿ, ಗೀತಾ, ನಡೀರಿ, ನೀವು ತಲೆ ಕೆಡಿಸ್ಕೊಬಿಡಿ. ನಾನು ಅಪ್ಪಯ್ಯಗೆ ಹೇಳಿ ಮ್ಯಾನೇಜ್ ಮಾಡ್ತೀನಿ. ನಾನೇ ಕಳಿಸ್ತೆ ಕಣಪ್ಪಯ್ಯ, ಒತ್ತಾಯ ಮಾಡಿ ಬ್ಯಾಗಲ್ಲ ಹೋಗಲ್ಲ ಅಂತಿದ್ರು ಅಂತ ಹೇಳಿ ಅಪ್ಪಯ್ಯ ಏನ್ ಬೇಜಾರು ಮಾಡ್ಕೊಳಲ್ಲ. ನಡೀರಿ, ನೀವು ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಣ. ಮಗನೇ ನಡಿಯೋ, ಮುಂದೆ ಹೋಗೋಣ ಬಸ್ ಸ್ಟ್ಯಾಂಡ್ಗೆ. ಅಬ್ಬಾ ಅಬ್ಬಾ ಅಬ್ಬಾ, ಅಂತೂ ಇಂತೂ ನಮ್ ಕಿಕ್ಕೇರಿ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿವಪ್ಪ. ಬಸ್ ಎಷ್ಟೊತ್ತಿಗೆ ಐತೆ ಅಂತ ಗೊತ್ತಿಲ್ವಲ್ಲ. ಗೀತಾ, ನಿನಗೇನಾರ ಗೊತ್ತೇನೆ ಡೈರೆಕ್ಟ್ ಬಸ್ಗಳು ಎಷ್ಟೊತ್ತಿಗಿದಾವಂತ? ಅಯ್ಯೋ ರೀ, ಅವೇನು ಗಂಟೆಗೊಂದು 1.5 ಗಂಟೆಗೊಂದು ಡೈರೆಕ್ಟ್ ಬಸ್ಗಳು ಇದಾವ್ ಕಣ್ರಿ. ಇಲ್ಲಿಂದ ಹತ್ತಿರ ಸೀದಾ ತಿಪ್ಪೂರಿ ಕರ್ಕೊಂಡೋಗಿ ಬಿಡ್ತವೆ ಅಂತ ಬಸ್ಗಳೇ ಇದಾವೆ. ಯಾವ್ದಾರು ಬರ್ತಾವಿರಿ ನೋಡೋಣ. ನಾಳೆ 1 ಗಂಟೆ ಆಗ್ತಾ ಬಂತು, ಇನ್ನೇನು 1:10 1:15 ಯಾವ್ದಾರ ಬರ್ಬೋದು ನೋಡೋಣ ರೀ. ಆ ಡೈರೆಕ್ಟ್ ಬಸ್ಸಿಗೆ ಹೋದ್ರೆ ಆಗುತ್ತತ್ತಾಗಿ. ಆಮೇಲೆ ಸುಮ್ನೆ ಚಂದ್ರಾಪುರದಲ್ಲೆಲ್ಲ ಇಳಿದು ಬೇರೆ ಬಸ್ ಹತ್ಕೊಂಡು ಯಾರು ಹೋಗಾರು? ಹೂ ಕಣಮ್ಮ ಗೀತಾ, ಸಂದು ಬಸ್ ಇಳಿಯೋದು ಹತ್ತೋದೆಲ್ಲ ಮಾಡಬೇಡಿ. ಡೈರೆಕ್ಟ್ ಬಸ್ಗೆ ಹತ್ಬಿಡಿ. ಸೀದಾ ಇಲ್ಲ ಹತ್ತಿರ ತಿಪ್ಟೂರಿಗೆ ಹೋಗಿ ಇಳ್ಕೋಬೇಕು. ಆ ಕಡೆ ಬಂದು ಯಾರ ಕರ್ಕೊಂಡು ಹೋಗ್ತಾರೆ, ನಿಮ್ಮ ಅಣ್ಣ ಏನೋ ಯಾರ ಬಂದು ಕರ್ಕೊಂಡು ಹೋಗ್ತಾರ. ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಬಿಡಿ. ತಿಪ್ಟೂರಿಂದಾನೇ ಆಟೋ ಮಾಡ್ಕೊಂಡು ಹೋಗಿ ನೀವು. ದುಡ್ಡು ಕೊಡ್ತೀನಿ ನಾನ್ ಬೇಕಾರೆ. ಅಯ್ಯೋ ರೀ, ಬಂದು ಯಾರು ನಮ್ಮ ಅಣ್ಣ ಏನೋ ಇಲ್ಲ ನಮ್ಮ ದೊಡ್ಡಪ್ಪ ಮಕ್ಳು ಯಾರು ಬರ್ತಾರೆ ಫೋನ್ ಮಾಡಿರಿ. ನೀವು ಅವ್ರ ಬಗ್ಗೆ ಅಂತ ತಲೆ ಕೆಡಿಸ್ಕೊಬಿಡಿ. ನೀವು ಜೋಪಾನ ಹಾಕೊಂಡ್ರಿ, ಹುಷಾರಾಗಿ ಮನೆಗೆ ಹೋಗಿ. ಆಮೇಲೆ ಮಾವಯ್ಯಗೆ ಸಂಜೆಗೆ ಈಗ ಮಧ್ಯಾಹ್ನ ಕಾಯಂಗೆ ಊಟ ಅಡಿಗೆ ಮಾಡಿ ಬಂದಿದ್ದೀನಿ. ಮಾವಯ್ಯಗೆ ಬಂದ ತಕ್ಷಣ ಊಟ ಮಾಡಕ್ ಹೇಳಿ. ಆಮೇಲೆ ಸಂಜೆಗೆ ಏನಾರ ಒಂಚೂರು ತಂದು ಕೊಟ್ಬಿಡಿ ಮಾವಯ್ಯಗೆ. ಸರಿ ಕಣಮ್ಮ, ಆಯ್ತು. ತಲೆ ಕೆಡಿಸ್ಕೊಬೇಡ ನೀನು. ನಿಮ್ಮ ಮಾವಯ್ಯಗೆ ಚೆನ್ನಾಗಿ ನೋಡ್ಕೊಂತೀನಿ ನಾನು. ತಲೆ ಕೆಡಿಸ್ಕೊಬೇಡ. 1 ಹೊತ್ತು ಊಟಕ್ಕೆ ನಿಮ್ಮ ಮಾವಯ್ಯನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದೀಯಲ್ಲ. ಇದೇ ಪ್ರೀತಿ ಗಂಡು ಬಗ್ಗೆ ಯಾವತ್ತಾರ ಯೋಚನೆ ಮಾಡಿದ್ಯಾ ನೀನು? ಗಂಡ ಉಣ್ಣ ತಿನ್ನ ಅಂತೇಳಿ ಒಂದ್ ಮಾತು ಈಗ್ಲಾರುವೆ ನೀವು ಹೊಟ್ಟೆ ತುಂಬ ಊಟ ಮಾಡ್ರಿ ಅಂತ ಹೇಳ್ತಿಲ್ವಲ್ಲಮ್ಮ ನೀನು. ಮಾವಯ್ಯ ಮಾವಯ್ಯ ಅಂತ ಏನ್ ಪ್ರೀತಿ ಇಟ್ಕೊಂಡಿಯ ನೀನು? ಅಯ್ಯೋ ರೀ, ನಾನ್ ಹಂಗೆಲ್ಲ ಅಂದ್ರೆ ರೀ, ನೀವು ಊಟ ಮಾಡಿಬಿಟ್ಟು ಮಾವಯ್ಯಗೆ ತಂದ್ಕೊಡಿ ಅಂತ ತಾನೇ ಹೇಳಿದ್ದು. ಅಪ್ಪಯ್ಯ ಅಪ್ಪಯ್ಯ ನಡಿ ಅಪ್ಪಯ್ಯ, ಅಲ್ಲಿ ತಿಂಡಿ ಕೊಡ್ಸ್ಬಿಟ್ಟು ಹೋಗುವಂತ ನಡಿ ನೀನು ಅತ್ತಾಗಿ. ಸರಿ ಸರಿ ಕಣ ಮಗನೇ, ನಾನು ಹೋಗಿ ತಿಂಡಿ ತಗೊಂಡ್ಬರ್ತೀನಿ. ನೀವಿಲ್ಲೇ ನಿಂತ್ಕೊಂಡಿರಿ, ಬಸ್ ಗಿಸ್ ಬಂದದು ಅಂತ ಹೇಳಿ ಇಲ್ಲೇ ನಿಂತ್ಕೊಂಡಿರಿ. ಗೀತಮ್ಮ, ಅಮ್ಮ, ನೀರ್ಗೀರ್ ಏನಾರು ತಂದಿದ್ದೀರಾ? ಇಲ್ಲ 1 ಲೀಟರ್ ನೀರ್ಗೀರ್ ಏನಾರು ತಂದು ಕೊಡೋಣ? ಅಯ್ಯೋ ಬೇಡ ಕಣ್ರಿ, ಎಲ್ಲ ನಾನು ಬ್ಯಾಗ ಹಾಕೊಂಡ್ ಬಂದಿದ್ದೀನಿ. ನೀವು ಜೋಪಾನ ಹೋಗಿ. ಹುಡುಗ ಹೇಳ್ತಾನಂತ ತಂದ್ಕೊಳಕ್ ಹೋಗ್ಬೇಡಿ. ನೀವು ಆರಾಮಾಗಿ ಹೋಗಿ ಖರ್ಚಿಗೆ ದುಡ್ಡು ಇಟ್ಕೊಂಡು ನಾಳೆ ಮಾವಯ್ಯ ಬೇರೆ ಮುಯ್ ಹಾಕಕ್ಕೆ ಏನಾರು ತಗೊಂಡ್ಬರ್ತೀನಿ ಕಣ ಮಾತಿತ್ತು. ಅದೇನಂತ ಕೇಳ್ಕೊಂಡು ಮಾವಯ್ಯನ ನೀನು ಹೋಗ್ಬಿಟ್ಟು ತಗೊಂಡ್ಬಂದು ಬರ್ರಿ ಬೇಗ, ಹೊತ್ತಂತೆ ಬೇಗ ಬನ್ನಿ. ಲೇಟ್ ಮಾಡಕ್ ಹೋಗ್ಬೇಡಿ, ಆಮೇಲೆ ನಮ್ಮ ಅಣ್ಣ ಬೇಜಾರ್ ಮಾಡ್ಕೊಂತಾರೆ. ಸರಿ ಕಣಮ್ಮ. ಅಮ್ಮ, ಮಗನೇ ಜೋಪಾನ ಕಣೋ. ನಿಮ್ಮ ಅಜ್ಜಿ ಬಿಟ್ಟು ಎಲ್ಲ ಹೋಗ್ಬೇಡ, ಹುಷಾರು. ಜೋಪಾನ ಹೋಗ್ಬನ್ನಿ.